ನಮಗೆ ಫುಲ್ ಮಳೆ ಹತ್ತಿ ಬಿಡ್ತಿಲ್ಲಿ. ಸ್ವಲ್ಪ ಕೂತು ಹೊಂಟೆವು. ವಿಭೂತಿ ವಾಟರ್ ಫಾಲ್ಸ್ ಇದು ಬಂದ್ಬಿಟ್ಟು ಯಾಣ ಹೋಗ್ಬೇಕಾದ್ರೆ ಅಲ್ಲೇ ನೀವು ಒಳಗೆ 2 ಕಿಲೋಮೀಟರ್ ಆಗ್ತದೆ. ಯಾಣದ ಭಸ್ಮಾಸುರನ ಭಸ್ಮದಿಂದ ಈ ಜಲಪಾತ ರೂಪುಗೊಂಡದ್ರಿ. ಅಂದ ಹಿಂದಕ್ಕಿಂದ ಭಸ್ಮಾಸುರನ ಕತಿ ನಂದು ಯಾಣದ ಫುಲ್ ವಿಡಿಯೋದೊಳಗೆ ಐತಿ. ಸೊ ಹೋಗಿ ಒಂದ್ಸರಿ ಚೆಕ್ ಮಾಡಿರಿ. ಅದ್ರ ಸಂಬಂಧ ಇದಕ್ಕೆ ವಿಭೂತಿ ಫಾಲ್ಸ್ ಅಂತ ಕರೀತಾರೆ. ವಿಭೂತಿ ಅಂದರೆ ಭಸ್ಮ. ಸೊ ಅದಕ್ಕಾಗಿ ವಿಭೂತಿ ಫಾಲ್ಸ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಸೊ ಮಳೆಗಾಲದಾಗ ವಿಸಿಟ್ ಮಾಡೋಕ್ಕಂತೂ ಭಾರಿ ಪ್ಲೇಸ್ ನೋಡ್ರಿ. ಫುಲ್ ನಾವು ಹೋದಂತೂ ಫುಲ್ ಮಳೆ ಹತ್ತಿ ಬಿಟ್ಟಿತ್ತು. ಮಸ್ತ್ ಐತಿ ವಿಭೂತಿ ಫಾಲ್ಸ್. ಮಸ್ಟ್ ಯಾಣಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತಿರಲ್ಲ ಇದು ಫಾಲ್ಸ್ ಅಲ್ಲಿಂದ ನಿಮ್ಗೆ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಮಸ್ಟ್ ವಿಸಿಟ್ ಮಾಡಿರಿ. ಮಕ್ಳಿದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ರಿ, ಯಾಕಂದ್ರೆ ಫುಲ್ ನೀರು ಇರ್ತೈತೆ ಕಾಲೊಳಗೆ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಕಷ್ಟ. ಸೊ ನಮ್ಮ ಮನ್ಯಾಗಂತೂ ಅವರೇ ಹ್ಯಾಂಡಲ್ ಮಾಡಿದ್ರು ಇಬ್ಬರಿಗೂ. ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಸೊ ಆ ನೇಚರ್ ಲವರ್ಸ್ಗಂತೂ ಅಮೇಜಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಹಂಗದ ನೇಚರ್ ಇಲ್ಲಿ. ಏನು ನೇಚರಪ್ಪ, ಭಾರಿ ಐತೆ ನೋಡ್ರಿ. ಸೊ ಮಸ್ಟ್ ವಿಸಿಟ್ ಗೈಸ್. ಪೂರಾ ಒಂದು ದೊಡ್ಡ ಕಾಡಿನ ಮಧ್ಯೆ ಈ ಜಲಪಾತ ಬರ್ತೈತಿ. ಸೊ ಆ ನೇಚರ್ ನಡ್ಬರ್ಕ್ ಇದೊಂದು ನೋಡಕ್ಕೆ ಅದ್ಭುತ ಅಂತಲೇ ಹೇಳ್ಬೋದು. ನೋಡ್ರಿ ಇದು ಹೆಂಗೈತಿ, ಆ ಬಳ್ಳಿಗಳೆಲ್ಲ ನೋಡ್ರಿ, ಅದೆಲ್ಲ ಹೆಂಗೆ ಹಡ್ಕೊಂಡಾವ ಪೂರಾ. ಬುಡನೇ ಇವಾಗ ಪೂರಾ. ಒಟ್ಟು ಕೇರ್ಫುಲ್ಲಾಗಿ ಹೋಗ್ರಿ, ಯಾಕಂದ್ರೆ ಭಾಳ ನಮಗೂ ಸಿಕ್ಕಾಪಟ್ಟೆ ಕಾಲು ಜಾರತ್ತಿದ್ವು. ಬೆಟರ್ ಶೋಸ್ ಇದ್ರೆ ಬೆಸ್ಟ್. ನಮ್ಮ ತನ್ನೂ ಅಂತೂ ನೋಡ್ರಿ, ಹೊಟ್ಟೆ ಅವ ಕೈ ಹಿಡಿಯಾಕೂ ಬಿಡವಲ್ಲಾಗಿದ್ದ. ನಮಗರೆ ಫುಲ್ ಅಂಜಿಕೆ ಬರತ್ತಿತ್ತು. ನಮ್ಮ ಮನ್ಯಾಗಂತೂ ಫುಲ್ ಭಯಾಗತ್ಬಿಟ್ಟಿದ್ರು. ನೋಡಿದ್ದು ಹೆಂಗೈತಿ ಅನ್ನತ್ತಿದ್ರು. ಸೊ ಹಂಗೂ ಹಿಂಗೂ ಅಷ್ಟು ಸ್ವಲ್ಪ ವಿಡಿಯೋ ಮಾಡಿದ್ವಿ, ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಯಾಕಂದ್ರೆ ಹುಡುಗರು ಬೇರೆ ಇದ್ವಲ್ಲ, ಹಾಗಾಗಿ ಭಾಳ ವಿಡಿಯೋ ಮಾಡೋಕ್ಕೂ ಆಗಿಲ್ಲ. ನಮಗೆ ಎಂಟ್ರೆನ್ಸ್ದೆಲ್ಲ ವಿಡಿಯೋ ಜಾಸ್ತಿ ಮಾಡಿಲ್ಲ ನಾವು. ಸೊ ಇನ್ನೇನು ನಿಯರ್ ಐತಿ ಫಾಲ್ಸ್. ಸೊ ಬಾರಿ ಫಾಲ್ಸ್ ಇಟ್ಟು ನೋಡಿ ಎಂಜಾಯ್ ಮಾಡಿರಿ. ಡೇಂಜರ್ ಅದ. ತನು ಕೈ ಹಿಡಿ ಪಪ್ಪಂದು. ಏನಾಯ್ತು ಇಲ್ಲಿ ಕಾಣಿಸತ್ತೆ ನೋಡಿ. ಕೈ ಹಿಡಿ ಹೋಗು. ಕೈ ಹಿಡಿ ತನು, ಕೈ ಹಿಡಿ. ನೀರು ಪೂರಾ ಬಿಳಿಯಾಗಿ ಭಸ್ಮದಂತೆ ಕಾಣ್ತಿದ್ದಂತ್ರಿ. ಸೊ ವಿಭೂತಿ ಫಾಲ್ಸ್ ಅಂತೇಳಿ ಕರೀತಾರೆ ಅದಕ್ಕೆ. ಸೊ ಮಸ್ಟ್ ವಿಸಿಟ್ ಗೈಸ್. ಅಂದ್ರೆ ಅಲ್ಲಿ ನಿಂತ್ಕೊಳ್ಳೋಕೆ ಪ್ಲೇಸ್ ಅಷ್ಟೊಂದಿಲ್ಲ, ಸ್ವಲ್ಪ ವೇಟ್ ಮಾಡಿ ಫೋಟೋಸ್ ಎಲ್ಲ ತೊಗೋಬೇಕಾಗುತ್ತೆ. ಅಂದರೆ ಜನ ನಾವು ಹೋದಾಗೂ ಜಾಸ್ತಿನೇ ಇದ್ದರು. ನಾವು ಹಂಗೂ ಹಿಂಗೆ ಮಾಡಿ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪನೇ ವಿಡಿಯೋ ಮಾಡೋಕ್ಕಾಗಿದ್ದು ಇಷ್ಟೇ. ನಮಗೆ ಡ್ರೋನ್ ಎಲ್ಲ ಹಾರ್ಸೋಕ್ಕೂ ಆಗಲಿಲ್ಲ, ಯಾಕಂದ್ರೆ ನಮ್ಗೆ ಅವರಿಬ್ಬರನ್ನ ಕ್ಯಾರಿ ಮಾಡಿ ಆ ಡ್ರೋನು ಸುಮ್ಮನೆ ತೊಗೊಂಬರೋದು ಬೇಡ, ರಿಸ್ಕ್ ಯಾಕಂತೇಳಿ ನಾವು ಡ್ರೋನು ಹಾರಿಸ್ಲಿಲ್ಲ. ಯಾಕಂದರೆ ಪೂರಾ ಕಾಡೊಳಗಿದ್ದಂಗೆ ಐತ್ರಿ ಗೈಸ್ ಅದು. ಮತ್ತು ಅಲ್ಲಿ ಮೇಲೆ ವೈರ ಗಿಡಗಳು ಭಾಳ ಇದ್ದವು, ಸುಮ್ಮನೆ ಯಾಕೆ ರಿಸ್ಕ್ ಅಂಥೇಳಿ ನಾವು ರಿಸ್ಕ್ ತೊಗೊಳಿಲ್ಲ, ಡ್ರೋನ್ ಹಾರಿಸ್ಲಿಲ್ಲ ನಾವು. ಸೊ ಇಷ್ಟೇ ಶೂಟ್ ಮಾಡೋಕ್ಕಾಗಿದ್ದು. ನೋಡಿಲ್ಲ ನೋಡಿಲ್ಲ ನೋಡು. ಇನ್ನೂ ಯಾರೆಲ್ಲ ನಮ್ದು ಯಾಣ ವಿಡಿಯೋ ಆಗಲಿ, ಸೊ ನಾವು ಹುಬ್ಳಿ ವಿಡಿಯೋ ಅದೆಲ್ಲ ಬಿಟ್ಟಿನಿ. ಸೊ ಹೋಗಿ ಒಂದ್ಸತಿ ಚೆಕ್ ಮಾಡಿರಿ, ನೋಡಿರಿ, ಫುಲ್ ಸಪೋರ್ಟ್ ಮಾಡಿರಿ. ಹಿಂಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮಸ್ತ್ ಸಿಗು. ಮತ್ತು ಬಾಯ್.